प्रिय छात्र, ऑनलाइन क्लास के लिए आप सबका स्वागत है। छात्र, आज मैं फिर आपके समक्ष में आई हूँ। हम पिछले कक्षा में भीम और राक्षस यानी पौराणिक एकांकी भीम और राक्षस पाठ के आशय के बारे में समझे थे। एकचक्री नगरी के राजा मतलब यानी रक्षक बकासुर के परिचय दिए थे। बकासुर के रखवाली के बाद लेने वाली आहार पद्धति के बारे में समझे थे और ब्राह्मण परिवार को बकासुर से आए विपत्ति के बारे में समझे थे। आज हम पाठ के दूसरे भाग का वाचन करेंगे और सारांश भी समझेंगे और साथ ही साथ आज उस विपत्ति को यानी ब्राह्मण परिवार को आए हुए विपत्ति को कौन कैसे निवारण करते हैं इसके बारे में समझेंगे। अब हम पाठ के दूसरे भाग का वाचन करेंगे। वाचन के साथ साथ शब्दार्थ और सारांश भी समझेंगे। ब्राह्मण परिवार के सभी लोग रो रहे थे ना, तब भीम और कुंती आते हैं। उसका आगमन होते हैं और रोने के कारण पूछते हैं और देखेंगे आगे भीम कैसे उसका मदद यानी ब्राह्मण परिवार के मदद कैसे करते हैं। भीम और जो कोई अपना जगह दूसरा आदमी बेच दे ಅಂದರೆ ನಿಮ್ಮ ಜಾಗಕ್ಕೆ ಬೇರೆ ಇನ್ಯಾರನ್ನಾರು ಕಳಿಸ್ಕೊಡ್ಬೋದಲ್ಲ ಭೀಮ ಕೇಳ್ತಾನೆ। ಬ್ರಾಹ್ಮण हाँ बेच सकता है, ಖಂಡಿತ ಕಳಿಸ್ಬೋದು। उसे तो आदमी चाहिए, ಅವನಿಗೆ ಮನುಷ್ಯ ಬೇಕು ಅಷ್ಟೇ ತಿನ್ನೋದಕ್ಕೆ। बहुत से लोग ऐसे करते हैं, ತುಂಬ ಜನ ಅದೇ ರೀತಿ ಮಾಡ್ತಾರೆ। ಕುಂತಿ तो क्या यहाँ आदमी बिकते भी है? ಅವರು ಆಶ್ಚರ್ಯವಾಗಿ ಕುಂತಿ ಕೇಳ್ತಾಳೆ, ಇಲ್ಲಿ ಮನುಷ್ಯರು ಮಾರಾಟಕ್ಕೆ ಆಗತ್ತಾ, ಮಾರಲ್ಪಡ್ತಾರಾ, ವ್ಯಾಪಾರ ಮಾಡ್ಕೊಳ್ಬೋದಾ, ಅದನ್ನು ಕೊಂಡ್ಕೋಬೋದಾ ಅಂತ। ಬ್ರಾಹ್ಮಣ್ हाँ बहन बिकते हैं, ಖಂಡಿತ ಸಿಗತ್ತೆ, ವ್ಯಾಪಾರ ಮಾಡ್ಕೋಬೋದು। ಮೇರೆ ಪಾಸ್ ಧನ್ ನಹೀ है, ಅವಳ ಹತ್ರ ಹಣ ಇಲ್ಲ। ಯಾರ ಹತ್ರ? ಬ್ರಾಹ್ಮಣನ ಹತ್ರ ಹಣ ಇಲ್ಲ। ಹೋತೋ ಇದ್ದಿದ್ರೆ ಏಕ್ ಆದ್ಮಿ ಖರೀದ್ ಕರ್ ಬೇಚ್ ದೇತಾ, ನಾನು ಒಬ್ಬ ಮನುಷ್ಯನ ಕೊಂಡ್ಕೊಂಡು ಕಳಿಸ್ಕೊಡ್ತಿದ್ದೆ ನನ್ನ ಬದಲಿಗೆ। ಅವನಿಗೆ ರಾಕ್ಷಸನ್ಗೆ ಏನು ಬೇಕು? ಒಂದು ಗಾಡಿ ಅನ್ನ ಬೇಕು, 2 ಎತ್ತು ಬೇಕು, ಒಬ್ಬ ಮನುಷ್ಯ ಬೇಕು, ಯಾರಾದರೂ ಸರಿ, ಅದೇ ಪರಿವಾರದವರು ಅಂತ ಅಲ್ಲ, ಒಬ್ಬ ಮನುಷ್ಯ ಬೇಕು। ಕುಂತಿ लेकिन ऐसे तुम कब तक उस राक्षस का पेट भरते रहोगे? ಎಲ್ಲಿವರೆಗೆ ಅವನ ಹೊಟ್ಟೆನ ಇದೇ ರೀತಿ ತುಂಬ್ತಾ ಇರ್ತೀರಾ? ಬ್ರಾಹ್ಮಣ್ यह तो कोई सोचता ही नहीं, ಯಾರೂ ಇದನ್ನ ಬಗ್ಗೆ ಯೋಚನೆ ಮಾಡಲ್ಲ। जब जिसकी बारी आती है, ಯಾರ ಸರದಿ ಬರುತ್ತೆ तभी उसे ध्यान आता है, ಅವಾಗೆ ಅವನಿಗೆ ಗೊತ್ತಾಗುತ್ತೆ ಅದ್ರ ಕಷ್ಟ। बस रो पीट कर कुछ दिनों में वह भी सब्र कर लेता है। सब्र का मतलब है ಸಹನ್ ಕರ್ಲೇತಾ ಹೇ, ಎಲ್ಲ ತಡ್ಕೊಳ್ಳೇಬೇಕು, ಏನು ಮಾಡೋಕ್ಕಾಗಲ್ಲ। ಸರದಿ ಬಂದಾಗ ಕಳಿಸ್ಕೊಡ್ಬೇಕು, ಸಿಗೋವಾಗ ಸಿಗ್ತಾರೆ, ದುಡ್ಡಿದ್ದವ್ನು ಕೊಂಡ್ಕೊಳ್ತಾನೆ, ಇಲ್ಲ ಅಂದರೆ ಇಲ್ಲ। ಈ ಕಷ್ಟ ಅನುಭವಿಸ್ಬೇಕು। ಯಾರಿಗೆ ಕಷ್ಟ ಬರುತ್ತೆ ಅವಾಗ ಅವ್ರಿಗೆ ಜ್ಞಾನೋದಯ ಆಗುತ್ತೆ, ಆದರೆ ಪ್ರಯೋಜನ ಇಲ್ಲ। ಭೀಮ್ ಕಬ್ ಸೆ ಐಸಾ ಹೋತಾ ಜಾ ರಹಾ ಹೈ, ಯಾವತ್ತಿಂದ ಇದೇ ರೀತಿ ನಡೀತಿದೆ? ಬ್ರಾಹ್ಮಣ್ ಪಿछले 40 ವರ್ಷೋं से, 40 ವರ್ಷಗಳಿಂದ ಇದೇ ರೀತಿ ನಡೀತಿದೆ। ಯಾವ ಥರ? ಒಂದು ಗಾಡಿ ಅನ್ನ, 2 ಎತ್ತು ಮತ್ತು ಒಬ್ಬ ಮನುಷ್ಯನ ಆಹಾರಕ್ಕೆ ಕೊಡಲೇಬೇಕು, ಕೊಡಲಿಲ್ಲ ಅಂದರೆ ಇಡೀ ಒಂದು ನಗರವನ್ನು ನಾಶ ಮಾಡಿಬಿಡ್ತಾನೆ। ಯಾರು? ಬಕಾಸುರ। ಬ್ರಾಹ್ಮಣ್ ಪಿछले 40 ವರ್ಷೋं से, 40 ವರ್ಷಗಳಿಂದ ಈ ಪದ್ಧತಿ ನಡೀತಿದೆ। ಭೀಮ್ ಹಸ್ಕರ್ ಬಡೆ ಬಹದೂರ್ ಹೋ ತುಮ್ ಲೋಗ್, ನಕ್ಕೊಂಡು ಹೇಳ್ತಾನೆ ವ್ಯಂಗ್ಯವಾಗಿ, ತುಂಬ ಶೂರರಿದ್ದೀರಾ ನೀವು। अरे 40 वर्षों में कोई एक भी आदमी ऐसा नहीं पैदा हुआ जो उस राक्षस को पाठ पढ़ा सकता हो। ಪಾಠ ಪಡಾನ ಬುದ್ಧಿ ಕಲಿಸೋದು, ಅವನಿಗೆ ಪಾಠ ಕಲಿಸೋವಂಥವ್ರು ಒಬ್ಬರು ಹುಟ್ಟಲಿಲ್ವಾ? ಯಾರೂ ಅದ್ರ ಬಗ್ಗೆ ಗಮನಿಸ್ಲಿಲ್ವಾ? ಅಗರ್ ತುಮ್ ಹಿಮ್ಮತ್ ಕರೋ ತೋ ಉಸೆ ಮಾರ್ ಸಕ್ತೆ ಹೋ, ನೀವು ಮನಸ್ಸು ಮಾಡಿದರೆ ಎಲ್ಲರೂ ಸೇರಿ ಅವನನ್ನು ಕೊಲ್ಬೋದಾಗಿತ್ತು। ಕುಂತಿ ಸುನೋ ಭಾಯಿ ತುಮ್ ಚಿಂತಾ ಮತ್ ಕರೋ, ನೀವು ಚಿಂತೆ ಮಾಡಬೇಡಿ, ಊಟ ಕಾವೋ ಪಿವೋ, ಎದ್ದೇಳಿ ಊಟ ಮಾಡಿ, ತಿಂಡಿ ತಿನ್ನಿ ಹೇಳಿ। ಜಾವೋ ಬಹನ್ ತುಮ್ ರಸೋಯಿ ಮೇ ಜಾವೋ, ನೀನು ಹೋಗಮ್ಮ ಅಡುಗೆ ಮನೆಯಲ್ಲಿ ಕೆಲಸ ನೋಡ್ಕೋ ಹೋಗು। ಅವ್ರ ಬೇಟಿ ತುಮ್ ಅಪ್ನಾ ಕಾಮ್ ತೇಕೋ, ನಿನ್ನ ಕೆಲಸ ನೀನು ನೋಡ್ಕೋ। ಕಲ್ ತುಮ್ ಮೇ ಸೆ ಕೋಯಿ ನಹಿ ಜಾಯೇಗಾ, ನಿಮ್ಮಲ್ಲಿ ಯಾರು ನಾಳೆ ರಾಕ್ಷಸನಿಗೆ ಬಲಿಯಾಗೋದಕ್ಕೆ ಹೋಗಲ್ಲ। ಬ್ರಾಹ್ಮಣ್ ಬಹುತಿ ಆಶ್ಚರ್ಯ ಸೆ ಕ್ಯಾ ಕ್ಯಾ ಕಹಾ ತುಮ್ನೆ ಬಹನ್, ಏನು ಹೇಳ್ತಿದ್ಯಾ ತಂಗಿ? ಹಮ್ಮೆ ಸೆ ಕೋಯಿ ನಹಿ ಜಾಯೇಗಾ, ನಮ್ಮಲ್ಲಿ ಯಾರು ಹೋಗಲ್ವಾ? ಕುಂತಿ ಹಾಂ ತುಮ್ಮೆ ಸೆ ಕೋಯಿ ನಹಿ ಜಾಯೇಗಾ, ನಿಮ್ಮಲ್ಲಿ ಯಾರು ಹೋಗಲ್ಲ। ಬ್ರಾಹ್ಮಣ್
तो कौन जाएगा, मत्याರು ಹೋಗ್ತಾರೆ. ಕುಂತಿ ಮೇರಾ ಯಹ ಬೇಟಾ, ಮೇರೆ ತೋ 5 ಬೇಟೆ ಹೇನಾ, ನನ್ನ ಮಗ ಇವನು ಹೋಗ್ತಾನೆ, ನನಗೆ 5 ಜನ ಮಕ್ಕಳಲ್ವಾ. ಬ್ರಾಹ್ಮಣ್ ತತ್ಕಾಲ್ ಸೆ ತಕ್ಷಣ ಹೇಳ್ತಾನೆ, ನಹಿ ನಹಿ ಯಹ ನಹಿ ಹೋ ಸಕ್ತಾ, ಇದಾಗೋದಿಲ್ಲ. ಹಮಾರಿ ಬಾರಿ ಹೋ, ಹಮಾರಾ ತುಮಾರಾ ಬೇಟಾ ಜಾಯೆ, ನನ್ನ ಮಗ ನನಗಿರೋ ಕಷ್ಟಕ್ಕೆ ನಿಮ್ಮ ಮಗ ಹೋಗೋದು ಸಮಂಜಸ ಅಲ್ಲ. तब कुंती कहती है, अब तुम चुप रहो, ನೀವು ಸುಮ್ಮನೆ ಇರಿ. ಕ್ಯೋ ಬೇಟಾ तुम तैयार हो ना. ಭೀಮನ್ ಕಡೆ ತಿರುಗಿ ಹೇಳ್ತಾರೆ. ಭೀಮ್ को देखकर कुंती कहती है, तुम तैयार हो ना, ನೀನು ರೆಡಿ ಇದೆಯಲ್ವಾ. ಭೀಮ್ तैयार, हाँ तैयार ಇದ್ದೀನಿ ಮಮ್ಮ. जब से बकासुर का नाम सुना है, ಯಾವಾಗ ಅವನ ಹೆಸರು ಕೇಳಿದ್ದೀನಿ, ಕೇಳಿಸ್ಕೊಂಡೆ, ಮೇರಿ ಬುझाए, ನನ್ನ ಕೈಗಳು ಹಾಗೆ ಫಡಕ್ ರಹಾ ಹೈ, ಕುದೀತಾ ಇದೆ, ನನ್ನ ಕೈಗಳಂಗೆ ಕಾಯ್ತಾ ಇದೆ ಅವನಿಗೆ. ಮೇರೆ ನೇತ್ರ ಉಸೆ ದೇಖ್ನೆ ಕೋ ಉತಾವಲೆ, ಉತಾವಲೆ ಕಾ ಮತ್ಲಬ್ ಹೇ ಉತ್ಸುಕ್, ತುಂಬ ಕ್ಯೂರಿಯಾಸಿಟಿ. ಆ ರಾಕ್ಷಸ ಹೇಗಿರ್ತಾನೆ, ಯಾಕೆಂದರೆ 40 ವರ್ಷಗಳಿಂದ ಒಂದು ಗಾಡಿ ಅನ್ನ, ಒಬ್ಬ ಮನುಷ್ಯ 2 ಎತ್ತನ್ನು ತಿನ್ಕೊಂಡಿರ್ತಕ್ಕಂಥ ಮನುಷ್ಯ ಹೇಗಿದಾನೋ ನೋಡಬೇಕು ಅನ್ನೋ ಒಂದು ಉತ್ಸುಕತೆ ಜಾಸ್ತಿ ಇದೆ. ಜಹಾ ಹಮ್ ರಹೆ, ನಾವಿದ್ದ ಕಡೆ, ವಹಾ ಬಕಾಸುರ್ ಕಿಸಿ ಕೋ ಸತಾ ಸಕೇಗ, ನಾನಿದ್ದು ಜನರನ್ನ ಗೋಳೈಕೊಳ್ಳೋದಕ್ಕೆ ಬಿಡ್ತೀನಾ ಅಂತ ತಾಯಿ ಜೊತೆ ಮಗ ಹೇಳ್ತಾನೆ. ಯಹ ಭೀಮ್ ಕುಂತಿ ಕೋ कहता है, ಕುಂತಿ ತುಮ್ಮೆ ಸೆ ಯಹಿ ಆಶಾ ಥಿ ಬೇಟಾ, ನಾನು ನಿನ್ನಿಂದ ಇದನ್ನೇ ನಿರೀಕ್ಷೆ ಮಾಡ್ತಿದ್ದೆ. ಬ್ರಾಹ್ಮಣಿ ಸೆ, ಆ ಗೃಹಿಣಿ ಜೊತೆ ಹೇಳ್ತಾಳೆ, ಸುನಾ ಬಹನ್, ಕೇಳಿಸ್ಕೊಂಡಿಯಲ್ಲಮ್ಮ, ಅಬ್ ತುಮ್ ರೋನಾ ಛೋಡ್ಕರ್ ಖುಷಿ ಖುಷಿ ಸೆ ಕಾಮ್ ಮೇ ಲಗ್ ಜಾವೋ, ಅಳೋದನ್ನ ಬಿಟ್ಟು ಖುಷಿಯಾಗಿ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ. ಬ್ರಾಹ್ಮಣಿ ನಹಿ ನಹಿ ಬಹನ್, ಯಹ ಕೈಸೆ ಹೋ ಸಕ್ತಾ ಹೈ, ಇಲ್ಲ ತಂಗಿ ಇದು ಹೇಗಾಗೋದಕ್ಕೆ ಸಾಧ್ಯ, ಯಹ ತೋ ಪಾಪ್ ಹೈ, ಇದು ನಿಜವಾದ ಪಾಪ. ತುಮ್ ಹಮೆ ಅನ್ನೋಷ್ಟೊತ್ತಿಗೆ ಮಧ್ಯದಲ್ಲಿ ಇಸಿ ಕೆ ಬೀಚ್ ಮೇ ಕುಂತಿ कहती है, ಓಹೋ ಮೇರೆ ಬೇಟೆ ಕಿ ಬಾತ್ ಸುನಿ, ನನ್ನ ಮಗನ ಮಾತು ಕೇಳಿಸ್ಕೊಂಡೆ ತಾನೆ, ವಾ ಬಡಾ ವೀರ್ ಹೇ ಮಾ, ಅಂದರೆ ಅವ್ನು ತುಂಬ ವೀರ ಇದ್ದಾನೆ. ಕ್ಯಾ ಪತಾ ಏನಾಗ್ಬೋದು, ರಾಕ್ಷಸ್ಕೋ ಮಾರ್ ಡಾಲೆ, ಅಂದರೆ ಯಾರಿಗೆ ಗೊತ್ತು, ಅವನೇ ರಾಕ್ಷಸನ ಕೊಲ್ಬೋದಲ್ಲ. ಬ್ರಾಹ್ಮಣ್ ರಾಕ್ಷಸ್ಕೋ ಮಾರ್ ಡಾಲೆ, ರಾಕ್ಷಸನ ಕೊಂದು ಬಿಡ್ತಾನ. ಬಾತೋ ತುಮಾರಿ ಬಹನ್ ಪ್ರಿಯ ಲಗ್ತಿ ಹೈ, ನಿನ್ನ ಮಾತು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಆದರೆ ಅದನ್ನು ನಡೆಸ್ಕೊಳ್ಳೋದು ತುಂಬ ಕಷ್ಟ ಆಗತ್ತೆ. ಬ್ರಾಹ್ಮಣಿ ತುಮಾರಾ ದಿಲ್ ಬಹುತ್ ಬಡಾ ಹೈ ಬಹನ್, ನಿನ್ನ ಹೃದಯ ಬಹಳ ದೊಡ್ಡದು. ಭಗವಾನ್ ತುಮಾರೇ ಬೇಟಿ ಕಿ ರಕ್ಷಾ ಕರೇಗಾ, ಭಗವಂತ ನಿಮ್ಮ ಮಕ್ಕಳನ್ನು ರಕ್ಷಣೆ ಮಾಡಲಿ. ಲಡಕಿ ಬುವಾ ತುಮ್ ಕಿತ್ನಿ ಅಚ್ಚಿ ಹೋ, ಅತ್ತೆ ನೀನು ಎಷ್ಟು ಒಳ್ಳೆಯವಳು ಅಂತ ಆ ಮಗು ತುಂಬ ಖುಷಿಯಿಂದ, ಯಾಕೆಂದರೆ ಯಹಾ लड़की जाने के लिए तैयार थी और माता पिता को छोड़कर, माता तैयार थी पिता और अपनी बेटी को छोड़कर. इसी तरह बहुत ही रो रहे थे, बहुत ही आपत्ति में पड़े थे. तब भीम आकर, तुम जो भी नहीं, किसी भी नहीं जाएगा, मैं जाता हूँ, यह वाक्य सुनकर बहुत खुश होते हैं. बेटी और पिता माता सब कुछ बहुत खुश होते हैं और उसके लिए धन्यवाद भी देते हैं, यानी भीम को. कुंती हंसती हुई ಬಹಳ ನಕ್ಕೊಂಡು ಹೇಳ್ತಾಳೆ, ಪಗಲಿ ಜಾ ರಸೋಯಿ ಮೇ ಮಾँ की ಮದದ್ ಕರ್, ಹೋಗಮ್ಮ ಅಡುಗೆ ಮನೆಯಲ್ಲಿ ತಾಯಿಗೆ ಹೆಲ್ಪ್ ಮಾಡು, ಅಂದರೆ ಮದದ್ ಕರ್ನ ಸಹಾಯತಾದ್ ಕರೋ. ಅವ್ರ ಭೀಮ್ ತು ಜಾ ಕಲ್ ಕಿ ತಯಾರಿ ಕರ್, ಹೋಗು ಬೆಳಗ್ಗೆನ ತಯಾರಿ ಮಾಡ್ಕೋ. ಭೀಮ್ ಚಲೋ ಮಾ ಅಂತ ಈ ಕಡೆ, ಅಂದರೆ ಭೀಮ್ माँ को लेकर चली जाता है और यहाँ ब्राह्मणी और लड़की एक और जाते हैं, कुंती और भीम एक और जाता है. यह पहला दृश्य है इस एकांकी यानी पौराणिक एकांकी भीम और राक्षस पाठ का पहला दृश्य है. अब आएंगे दूसरा दृश्य. मंच पर जंगल का दृश्य. मंच का मतलब है स्टेज ಮೇಲೆ ಒಂದು ಕಾಡಿನ ದೃಶ್ಯವನ್ನು ತಂದಿಡ್ತಾರೆ. ಕಾಡಿನ ದೃಶ್ಯ ಕಾಣಿಸ್ತಿದೆ. ಬಕಾಸುರ್ ಕಾ ಮಕಾನ್ ದಿಕಾಯಿ ದೇತಾ ಹೈ, ಬಕಾಸುರನ ಮನೆ ಅಂದರೆ ಇಲ್ಲಿ ಅರ್ಥ ಮಾಡ್ಕೋಬೇಕು ನೀವು, ಒಂದು ಗುಹೆ ಕಾಣುತ್ತೆ. ಕಿಲೆ ಜೈಸ ಅಂದರೆ ಒಂದು ಕೋಟೆ ಥರ, ಕಿಲೆ ಅಂದರೆ ಕೋಟೆ ಥರ ಒಂದು ಕಲ್ಲಲ್ಲೇ ಕಟ್ಟಿರ್ತಕ್ಕಂಥ ಮನೆ ಕಾಣಿಸುತ್ತೆ. ಯಾರ್ದು, ಬಕಾಸುರಂದು. पर्दा उठने पर भीम मस्ती का मतलब है ಖುಷಿಯಾಗಿ ಮಸ್ತಿಯಾಗಿ इधर उधर घूमते दिखाई देता है, ಆ ಕಡೆಯಿಂದ ಈ ಕಡೆ ಓಡಾಡೋದು ಕಾಣಿಸುತ್ತೆ.
भीम चिल्ला रहा है और बीच बीच में अन्न का मुट्टे भर भर कर फांಕ್ತಾ रहा है. ಜೋರಾಗಿ ಕಿರ್ಚ್ಕೊಂಡು ಕೈಯಲ್ಲಿ ಮುಷ್ಟಿ ಅಂದರೆ ಅನ್ನ ಅಂದರೆ ಅನ್ನವನ್ನು, ಮುಟ್ಟೆ ಅಂದರೆ ಮುಷ್ಟಿ ಅಂದರೆ ಆ ಮುಷ್ಟಿಯಲ್ಲಿ ಆ ಅನ್ನವನ್ನು ಎತ್ಕೊಂಡು ಎಸ್ಕೊಂಡು ತಿನ್ಕೊಂಡು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ದಾನೆ ಭೀಮ್. ಓಹೋಹೋ ಹಯ್ಯ ಹಯ್ಯ ಹೋ ಹಯ್ಯ ಹಯ್ಯ ಹೋ ಓಹೋಹೋ ಅಂತ ಹಾಡು ಬೇರೆ ಹೇಳ್ಕೊಂಡು ಗಾನ ಗುನಾತಾ ಹುआ इधर से उधर से इधर वाह मस्ती से चलता घूमता दिखाई देता है, घूम रहा है. 2 क्षण बाद ಅಂದರೆ ಒಂದೆರಡು ನಿಮಿಷದಲ್ಲೇ ಬಕಾಸುರ್ ಮಕಾನ್ ಸೆ ಜಾಂಕ್ತಾ ಹೇ. ಜಾಂಕ್ನ ಅಂದರೆ ಬಗ್ಗಿ ನೋಡ್ತಾನೆ. ಯಾರಪ್ಪ ಈ ಜೋರಾಗಿ ಕೂಗ್ತಿದ್ದಾರೆ, ಅದು ತನ್ನ ಆಸ್ಥಾನ ತನ್ನ ಆವರಣಕ್ಕೆ ಬಂದು ಅಂತ ಅವನಿಗೆ ಆಶ್ಚರ್ಯ ಆಗಿ ಬಗ್ಗಿ ನೋಡ್ತಾನೆ ಬಕಾಸುರ್. ಇಸ್ ಆದ್ಮಿನೇ ಶೋರ್ ಮಚಾಯ, ಇವನೇ ಜೋರಾಗಿ ಗಲಾಟೆ ಮಾಡಿರೋದು. ಬಡ ಅಜೀಬ್ ಆದ್ಮಿ ಹೇ, ಬಹಳ ವಿಚಿತ್ರ ಮನುಷ್ಯ. ಡರ್ನೆ ಕೆ ಬಜಾಯ್ ಹಸ್ತಾ ಹೇ, ಹೆದರ್ಬೇಕು, ಹೆದರೋದು ಬಿಟ್ಟು ನಗ್ತಾ ಇದ್ದಾನೆ. ದೇಖ್ತಾ ಹೂँ ಕೌನ್ ಹೇ ವಾ, ನೋಡೋಣ ಯಾರೋ ಅವನು ಅಂತ ಅವನು ಮಕಾನ್ ಸೆ ಬಾಹರ್ आता है. कौन? बकासुर अपने किले से यानी भीम के आवाज़ यानी गुनगुनाता हुआ चलता दिखाई देता है ना, जो जो से चिल्लाता है ना, ಅವನು ಜೋರಾಗಿ ಕಿರ್ಚ್ಕೊಂಡು ಓಡಾಡೋದು ನೋಡಿ ಆ ಸೌಂಡಿಗೆ ಅವನು ಹೊರಗಡೆ ಬರ್ತಾನೆ. ಯಾರು? ಬಕಾಸುರ. ಭೀಮ್ ಅನ್ನ ಖಾಕರ್, ಅನ್ನವನ್ನು ಕೈಯಲ್ಲಿ ಎತ್ಕೊಂಡಿದ್ದಾನೆ. ಹ ಹ ಹ ಲಲ್ಲಲ್ಲ ಅಹ ಹ ಲಲ್ಲಲ್ಲ ಕನಕ ಗನಗ ಅಂದರೆ ಚೆನ್ನಾಗಿ ತಿನ್ನು ಹಾಡು ಹೇಳು ಅಂತ ಹೇಳ್ಕೊಳ್ತಾ ಆ ಕಡೆಯಿಂದ ಈ ಕಡೆಗೆ ಇದರ್ ಸೆ ಉದರ್ ಸೆ ಇದರ್ ಮಸ್ತಿ ಸೆ ಘೂಮ್ತಾ रहता है. ಬಕಾಸುರ आता है, ಬಕಾಸುರ ಬರ್ತಾನೆ. ಏ ತು ಕೌನ್ ಹೇ, ಯಾರ ನೀನು? कोई अजीब जवाब नहीं देता, कोई जवाब नहीं देता. तो वह सामने आता है. ಏನು ಅದಕ್ಕೆ ಆನ್ಸರ್ ಮಾಡಲ್ಲ ಭೀಮ. ತಕ್ಷಣ ಮುಂದೆ ಬರ್ತಾನೆ. ಏ ಗದೆ, ಮೈ ತುಮ್ಸೆ ಪೂಚ್ತಾ ಹೂँ ತೂ ಕೌನ್ ಹೇ, ನಿನ್ನನ್ನು ಕೇಳ್ತಾ ಇದ್ದೀನಿ, ನೀನು ಯಾರು? ಜೋ ಬಕಾಸುರ್ ಭೀಮ್ ಕೋ ಪೂಚ್ತಾ ಹೇ. ಬಕಾಸುರ ಭೀಮನ್ನ ಕತ್ತೆ ನಿನ್ನೆ ಕೇಳ್ತಾರೆ, ಯಾರೋ ನೀನು ಅಂತ ಕೇಳ್ತಾರೆ. ಕೋಯಿ ಉತ್ತರ ನಹಿ ದೇತಾ ಭೀಮ್, ಏನು ಉತ್ತರ ಕೊಡಲ್ಲ. ಅರೆ ದುಷ್ಟ ಸುನ್ತಾ ನಹಿ, ಏ ದುಷ್ಟ ಕೇಳಿಸ್ತಾ ಇಲ್ವಾ? ಭೀಮ್ ಉಸಿ ಥರ ಚಿಲ್ಲಾತಾ ಹುआ घूमता रहता है. ಅನ್ನ ಎತ್ಕೊಳ್ಳೋದು, ಹಾಡುಗಳು ಹೇಳೋದು, ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇರ್ತಾನೆ. ಇವನು ಪ್ರಶ್ನೆ ಕೇಳ್ತಾನೆ ಇದ್ದಾನೆ, ಅವನು ಯಾವುದಕ್ಕೂ ಉತ್ತರ ಕೊಡ್ತಾ ಇಲ್ಲ. बकासुर यहाँ प्रश्न पूछता रहता है, भीम उस प्रश्न का जवाब नहीं देता. वह वहाँ से वहाँ से यहाँ घूमता रहता. ಅವನ ಪಾಡಿಗೆ ಅವನು ಆಡ್ತಾ ಓಡಾಡ್ತಿದ್ದಾನೆ. अरे बदमाश, क्या तूने बकासुर का नाम नहीं सुना? ये बदमाश ಅಂದರೆ ಅಯೋಗ್ಯ ಅಂತ. ಬದ್ಮಾಶ್ का मतलब है ಅಯೋಗ್ಯ. क्या तूने ಅಂದರೆ ನಿನಗೆ ಬಕಾಸುರನ ಹೆಸರು ಕೇಳಿಸ್ಕೊಂಡಿಲ್ವಾ ನೀನು? ಭೀಮ್ ಏಕ್ದಮ್ ಬಕಾಸುರ್, ಕहाँ है ಬಕಾಸುರ್ ಅಂದರೆ ಏಕ್ದಮ್ ನಿಂತ್ಕೊಳ್ತಾನೆ. ಕहाँ है ಬಕಾಸುರ್, ಬಕಾಸುರನ ಎಲ್ಲಿ ಅಂತ ಹುಡುಕಾಡ್ತಾನೆ ಬಕಾಸುರ. ಅವನು ಇಂಟ್ರೊಡ್ಯೂಸ್ ಅವನೇ ಮಾಡ್ಕೊತಾನೆ ನೋಡಿ. बकासुर ಹೆಸರು ಕೇಳಿ, बकासुर का नाम लेते ही सारी नगर के लोग डरते हैं और भागते हैं. यहाँ तो भीम बकासुर को ढूंढ रहा है. बकासुरನ್ನೇ ಹುಡುಕ್ತಾ ಇದ್ದಾನೆ. ಎಲ್ಲಿ ಬಕಾಸುರ ಅಂತ. बकासुर मैं हूँ बकासुर, ನಾನೇ ಕಣೋ ಬಕಾಸುರ. अब बता तू मेरा भोजन क्यों खा रहा है, ಇವಾಗ ಹೇಳು ನನ್ನ ಊಟ ನೀನು ಯಾಕೆ ತಿಂತಿದೀಯಾ? ಭೀಮ್ तू तू है बकासुर ಅಂದರೆ ತೂ ನೀನ ಬಕಾಸುರ. ಬಡ ಜೂಟ ಹೇ ಬೇ ತು, ಸುಳ್ಳು ಹೇಳ್ತಿದ್ಯಾ ಕಣ ನೀನು. ಮುಜೆ ಬಹಕಾತಾ ಹೇ, ನನ್ನನ್ನು ಯಾಮಾರಿಸ್ತಾ ಇದೆಯಾ. ಅಬೇ ತೂ ತೋ ಬೈನ್ಸ್ ಜೈನ್ಸಾ ಹೇ, ಒಳ್ಳೆ ಎಮ್ಮೆ ಥರ ಇದೆಯಾ ಅಂತ ಒಂಥರ ಛೇಡಿಸ್ತಾನೆ ಭೀಮ. ಬಕಾಸುರ್ ಜಬಾನ್ ಸಂಭಾಲ್ ಕರ್ ಬೋಲ್, ನಾಲ್ಗೆ ಮೇಲೆ ಹಿಡ್ತಾ ಇಟ್ಕೊಂಡು ಮಾತಾಡು. ತೂ ಬಕಾಸುರ್ ಸೆ ಬಾತೆ ಕರ್ ರಹಾ ಹೇ, ಬಕಾಸುರನ ಜೊತೆ ಮಾತಾಡ್ತಿದ್ಯಾ ಅಂತ ವಾರ್ನ್ ಮಾಡ್ತಾನೆ. ಯಾರು? ಬಕಾಸುರ ಭೀಮನಿಗೆ. ಭೀಮ್ ಏಕ್ ತೋ ತೂ ಹಿ ಹೇ, ಒಬ್ಬ ನೀನೇ ಇದೆಯಾ. ಏಕ್ ಮುಜೆ ಸಮಜ್ಲೆ ಅಂದರೆ ಬೈನ್ಸ್ ಅಂದರೆ ಏನು ಹೇಳ್ತಾನೆ, ಬಕಾಸುರ್ ಸೆ ಬಾತೆ ಕರ್ ರಹಾ ಹೇ, ಮೇರಿ ಬೈನ್ಸ್ ಸೆ ಕहाँ ಹೇ, ನಿಲ್ಲಿದೆ ನನ್ನ ಎತ್ತುಗಳು ಅಂತ ಕೇಳಿದಾಗ ಭೀಮ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಏಕ್ ತೂ ಹೇನಾ ಅಂದರೆ ಒಬ್ಬ ನೀನಿದೆಯಲ್ಲ. ಏಕ್ ಮುಜೆ ಸಮಜ್ಲೆ, ಇನ್ನೊಂದು ನಾನು ಅನ್ಕೋ. अट्टहास से जोरागी, अट्टहास का मतलब है हंसना, जोर से हंसना. बकासुर ओ दुष्ट, तू ऐसा नहीं मानेगा, ನೀನು ಹೀಗೆಲ್ಲ ಒಪ್ಕೊಳ್ಳಲ್ಲ. मैं अभी तुझे
ಪಾನಿ ಪಿಲಾತಾ ಹೂँ, ಈಗಲೇ ನಿನಗೆ ನೀರು ಕುಡಿಸ್ತೀನಿ. ನೀರು ಕುಡಿಸೋದು ಅಂದರೆ ಇಲ್ಲಿ ಮುಹಾವರ है, पानी पिलाना, सबक सिखाना, पाठ पढ़ाना, सभी का अर्थ एक ही होता है, ಬುದ್ಧಿ ಕಲಿಸೋದಷ್ಟೆ. दोनों कुश्ती लड़ते हैं, ಇಬ್ಬರು ಕುಸ್ತಿಗಿಳಿತಾರೆ. ಶೋರ್ ಮತ್ ಕರ್, ಅಬ್ ಬೋಲ್, ದಬಾವು ಗಲ, ಈಗ ಹೇಳು ಅಂತ ಹೇಳ್ತಾನೆ. ಬಕಾಸುರ್ ಚೀಕ್ತಾ है, यानी बकासुर बहुत ही चीखता है. बकासुर 40 साल से, यानी बकासुर बहुत ही चीखता है, ತುಂಬ ಜೋರಾಗಿ ಕಿರ್ಚ್ಕೊಳ್ತಾನೆ ಪಾಪ. 40 साल से ಅಂದರೆ ಸುಮಾರು ಎಷ್ಟು ವರ್ಷದಿಂದ, 40 ವರ್ಷಗಳಿಂದ. ಏಕ್ ಆದ್ಮಿ, ಒಬ್ಬ ಮನುಷ್ಯ, ದೋ ಬೈನ್ಸೆ, 2 ಎತ್ತುಗಳು, ಏಕ್ ಗಾಡಿ ಅನ್ನ ಅಂದರೆ ಒಂದು ಗಾಡಿ ಅನ್ನ, ರೋಜ್ ಖಾ ರಹಾ ಹೈ, ಪ್ರತಿದಿನ ತಿಂತಾ ಇದೆಯಲ್ಲ. ಕಹಾ ಹೈ ಸಬ್ ಅಂದರೆ ಎಲ್ಲಿದೆ ಅವೆಲ್ಲ, ನಿಕಾಲ್ ನಿಕಾಲ್ ಅಂದರೆ ಮಾರ್ತಾ ಹೈ ಅವ್ರ ಢಾಂಡ್ತಾ ಭಿ ಹೈ ಅವ್ರ ಮಾರ್ತಾ ಭಿ ಹೈ ಢಾಂಡ್ತಾ ಭಿ ಹೈ, ಬೈತಾ ಇದ್ದಾನೆ ಹೊಡಿತಾ ಇದ್ದಾನೆ ಪಾಪ. ಅಬೇ ಸುನ್ತಾ ಹೈ, ಕೇಳಿಸ್ತಾ ಇದೆಯಾ. ಬಕ್ ಚೀಕ್ತಾ ಹೈ, ಭೀಮ್ ಅಟ್ಟಹಾಸ ಕರ್ತಾ ಹೈ, ಅವನು ಎಷ್ಟು ಕಿರ್ಚ್ತಾನೋ ಅಷ್ಟು ಜೋರಾಗಿ ಅವ್ನು ನಗಕ್ಕೆ ಶುರು ಮಾಡ್ತಾರೆ. ಯಾರು, ಭೀಮ. ಅಬೇ ಚೀಕ್ತಾ ಕ್ಯೂ ಹೈ, ಯಾಕೆ ಕಿರ್ಚ್ತೀಯಾ, ಚುಪ್ ರಹ್ ಅಂದರೆ ಸುಮ್ಮನೆ ಇರು. ಮೈ ಕಹತಾ ಹೂँ ಚುಪ್ ರಹ್, ಸುಮ್ಮನೆ ಇರು ನಾನು ಹೇಳ್ತಾ ಇದ್ದೀನಲ್ಲ. ಅಬೇ ಸುನ್ತಾ ನೈ ಅಂದ್ಬಿಟ್ಟು ಮತ್ತೆ और एक बार जोर से मारता है भीम. बक चीखता है, बड़ा जोर से लगाता है और उसकी आंखें फट जाती है, ಕಣ್ಣು ಮುಚ್ಕೊಂಡು ಹೋಗ್ಬಿಡತ್ತೆ. तो ले जोर से धरती पर पटकता है, ಜೋರಾಗಿ ಭೂಮಿಗೆ ಹೊಡಿತಾನೆ. ಅಭಿ ತೇರೆ 2 ಟುಕಡೆ ಕಿಯೇ ದೇತಾ ಹೂँ, ಈಗಲೇ ನೀನು 2 ಭಾಗ ಮಾಡ್ತೀನಿ ಅಂತ ಅವನ ಕಾಲು ಹಿಡ್ಕೊಂಡು 2 ಭಾಗವನ್ನು ಮಾಡಿಬಿಡ್ತಾನೆ. चीर देता है, एक भयंकर चीख के साथ राक्षस मर जाता है. ಭೀಮ್ ಅಟ್ಟಹಾಸ करता है, ಮತ್ತೆ ಒಂದು ಸತಿ ಅಟ್ಟಹಾಸ ಅಂದರೆ ಬಹಳ ಅದನ್ನು, ಅಟ್ಟಹಾಸ ಅಂದರೆ ಒಂದು ರೀತಿ ಜೋರಾಗಿ ಆ ಒಂದು ನಗ್ತಾನೆ. ಆಹಾಹಾ ಮರ್ ಗಯ, ಚೀಂಟಿ ಕಿ ಥರ ಮರ್ ಗಯ, ಒಳ್ಳೆ ಹುಳ ಹೊಸಗ್ದಂಗೆ ಹೊಸಕಾಕ್ಬಿಟ್ಟೆ, ಸತ್ತೋದ, ಬಾ ಬೇಟ ಅಲೆ ಮಗನೇ ಅಂತ ಬಾಕಾಸುರನ ಬೈತಿದ್ದಾನೆ. उसी समय बड़े जोर का शोर उठता है, राक्षस लोग दौड़ कर आते हैं, कांपते कांपते भीम को देखते हैं. ಇಲ್ಲಿ ಆ ಒಂದು ಬಕಾಸುರನ ಒಂದು ಆವಾಜ್ ಅಂದರೆ ಆ ಶಬ್ದವನ್ನು, ಆ ಚೀರಾಟವನ್ನು ಕೇಳಿಸ್ಕೊಂಡು ಅವನ ಅನುಚರರು ಅಂದರೆ ಅಲ್ಲಿರ್ತಕ್ಕಂಥ ಬಕಾಸುರನ ಸೈನಿಕರೆಲ್ಲ ಓಡ್ ಬರ್ತಾರೆ. ಆ ದೃಶ್ಯವನ್ನು ನೋಡಿ, ಭೀಮನನ್ನು ನೋಡಿ ಎಲ್ಲರಿಗೂ ನಡ್ಕ ಬಂದ್ಬಿಡತ್ತೆ. ಭೀಮ್, ಓ ತುಮ್ ಬಕಾಸುರ್ ಕೆ ಸಿಪಾಹಿ ಹೋ, ನೀವು ಬಕಾಸುರನ ಸೈನಿಕರು. ಖಬರ್ದಾರ್, ಎಚ್ಚರಿಕೆ ಕೊಡ್ತಾರೆ. ಜೋ ಅಬ್ ಶರಾರತಿ ಕಿ, ಇನ್ನೇನಾದ್ರು ಚೇಷ್ಟ, ಶರಾರತಿ ಕಾ ಮತ್ಲಬ್ ಹೈ ಚೇಷ್ಟ, ತಂಗ್ ದೇನಾ ಅಂದರೆ ಅವರಿಗೆ ತೊಂದರೆ ಕೊಡ್ತಕ್ಕಂಥದ್ದು. ರಹನಾ ತೋ ರಹೋ, ಇರಬೇಕು ಅಂದರೆ ಇರಿ, ಪರ್ ಗಾಂವ್ ವಾಲೋಂ ಕೋ ತಂಗ್ ನಾ ಕರ್ನಾ, ಸಮಜೆ ಅಂತಾನೆ. ಅಂದರೆ ಇರೋದಾದರೆ ಇರಿ, ಆದರೆ ಹಳ್ಳಿಯವರಿಗೆ ಅಂದರೆ ಏಕಚಕ್ರಿ ನಗರಿ ನಗರಿ ವಾಲೋಂಕೋ ಕುಚ್ ನಹಿ ತಂಗ್ ಕರ್ನ, ಯಾವುದೇ ರೀತಿಯ ತೊಂದರೆ ಮಾಡಬಾರ್ದು, ಗೊತ್ತಾಯ್ತಾ ಅಂತಾನೆ. ಜಾವೋ ಭಾಗೋ ಲೇ ಜಾವೋ ಇಸ್ ಲಾಶ್ಕೋ, ಏಯ್ ಓಡ್ರಿ ಇಲ್ಲಿಂದ, ಈ ಹೆಣವನ್ನು ಎತ್ಕೊಂಡು ಹೊಡ್ರಿ. ಜಿಸ್ಕಿ ಲಾಶ್ ಯಹಾ ಹೈ, ಬಕಾಸುರ್ ಕೆ ಲಾಶ್ ಕೋ कहता है लेकर भाग चले ಅಂದರೆ ಇಲ್ಲಿಂದ ಓಡಿ. ಕಿಸಿ ಕಿ ಬೋಲ್ ನಹಿ ನಿಕಲ್ತಿ, ಯಾರಿಗೂ ಮಾತೆ ಹೊರಡಲ್ಲ. ಸಬಿ ಭಯಾತುರ್ ಖಡೆ ರಹತೆ ಹೈ, ಎಲ್ಲರಿಗೂ ಭಯಭೀತರಾಗಿ ನಿಂತಿರ್ತಾರೆ. अबे सुनते नहीं, लाश को उठाकर नगरी के दरवाजे पर रख दो, जिसे सब गांव वाले देख लें. ಇವನ್ನ ಕರ್ಕೊಂಡೋಗಿ ಊರ್ ಬಾಗಿಲು ಅಂತ ಹೇಳ್ತಾರಲ್ಲ, ಮುಖ್ಯ ದ್ವಾರ ಅಂದರೆ ಆ ನಗರದ ಮುಖ್ಯ ದ್ವಾರಕ್ಕೆ ಇವನನ್ನು ನೇತಾಕ್ಬಿಡಿ, ಎಲ್ಲರೂ ನೋಡಲಿ ಹಳ್ಳಿ ಜನ. ಏಕ್ ರಾಕ್ಷಸ್ ಹಕಲಾತೆ ಹುಯ್ಯೆ, ಭಯವಾಗಿ ಕೇಳ್ತಾನೆ. ಜಿ ಅಚ್ಚಾ, ಆಯಿತು ಸ್ವಾಮಿ. ಭೀಮ್, ಅವ್ರ ಆದ್ಮಿಯಂಕೋ ಮತ್ ಖಾನಾ, ಮತ್ತೆ ಮನುಷ್ಯರನ್ನ ತಿನ್ನಬಾರ್ದು. ಸಬೀ ರಾಕ್ಷಸ್ कहते हैं जी नहीं, ಇಲ್ಲ ಸ್ವಾಮಿ ತಿನ್ನೋದಿಲ್ಲ. ಭೀಮ್, ಚಲೋ ಲೇ ಚಲೋ ಉಟಾಕರ್, ತಗೊಳ್ಳಿ ಈ ಹೆಣನ ತಗೊಂಡು ಹೊರಡಿ ಅಂತಾರೆ. वे डरते लाश उठाकर जाते हैं. कौन? सिपाही, बकासुर के सिपाही बकासुर के लाश को डरते उठाकर जाते हैं. भीम अनके फांके मारता हुआ उनके पीछे जाता है. यहाँ पर्दा गिरता है, इलिगे आ ಒಂದು स्क्रीन ಬೀಳುತ್ತೆ. यहाँ दूसरा दृश्य भी खत्म हुआ. इस तरह भीम ने परिवार यानी ब्राह्मण परिवार को इस तरह बकासुर के वध के साथ उसको सहायता भी मिलते हैं
देते हैं और गांव वालों को भी वह सहायता करते हैं। छात्र, मैं समझती हूँ आप सब इस पाठ का सारांश समझ लिए होंगे। मैं आशा करती हूँ कि आप आज ही इस नीट नोटबुक में ಅಂದರೆ ಈ ಒಂದು नीट नोटबुक ಅಂದರೆ ಆ नोटबुकಲ್ಲಿ लेखक परिचय, शब्दार्थ और पाठ का आशय लिखना चाहिए। धन्यवाद।